ನನ್ನ ಹೆಸರು ಟಿ ಕೆ ಚಂದ್ರಪ್ಪ ಅಂತ. ಆಲ್ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಂಘಟನೆ ಜಿಲ್ಲಾಧ್ಯಕ್ಷರು. ನಿಮಗೆಲ್ಲರೂ ಗೊತ್ತಿದೆ, ಆಲ್ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇವತ್ತು ಏನು ಬಂದಿರೋ ಉದ್ದೇಶ ಏನಂದರೆ, ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ಕೆಲವರು ಗೊತ್ತಿರೋಲ್ಲ, ಹೊಸದಾಗಿ ಕಾಂಪಿಟೇಟಿವ್ ಬಂದಿರ್ತಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಏನು ನಮ್ಮ ಅಕ್ಸಾ ಸಂಘಟನೆ ಜಿಲ್ಲಾ ರಾಜ್ಯಾಧ್ಯಕ್ಷರಂತ ಕಾತ್ಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು ಈ ಒಂದು 11ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ. ಕಾರಣ ಏನಂದರೆ, ಈ ಸರ್ಕಾರ ಬಂದು 3 ವರ್ಷ ಆಯಿತು. ಇದಕ್ಕಿಂತ 2 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇದೆ ಯಾವುದಾದ್ರು. ಅದಕ್ಕೆ ಏನು ಮಾಡ್ಬೇಕು? ನಾವು ಇವಾಗ ಹೋರಾಟ ಮಾಡಬೇಕಾ ಬೇಡ? ಕಾರಣ ಏನಂದ್ರೆ ನೇಮಕಾತಿ ಆಗ್ತಾ ಇಲ್ಲ. ಕಾರಣ ಏನು ಹೇಳ್ತಾ ಇದ್ದಾರೆ ಅಂದ್ರೆ, 56 ರಿಸರ್ವೇಷನ್ ಮತ್ತು ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಡೇಟ್ ಹಾಕೊಂಡು ಹೋಗ್ತಾ ಇದೆ. ಮೊನ್ನೆ ಒಂದು ಕೋರ್ಟ್ ಅಲ್ಲಿ ಒಂದು ಇಶ್ಯೂ ಆಯಿತು. ಮೊನ್ನೆ ಕೋರ್ಟ್ ನ್ಯಾಯಾಧೀಶರು 50% ರಿಸರ್ವೇಷನ್ಗೆ ನೀವು 20ನೇ ತಾರೀಕು, ಮೊನ್ನೆ ಜನವರಿ 20ನೇ ತಾರೀಕು ಒಂದು ಜಡ್ಜ್ಮೆಂಟ್ ಇತ್ತು. ಸರ್ಕಾರಕ್ಕೆ ಒಂದು ಅಡ್ವೊಕೇಟ್ ಜನರಲ್ ಇದಾಕೊಂಡಿದ್ರು. ಅದಕ್ಕೆ ಏನು ಒಂದು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ನೀವು 50% ರಿಸರ್ವೇಷನ್ಗೆ ನೇಮಕಾತಿ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೇಳಿದ್ರು. ಅದನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, 56% ರಿಸರ್ವೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಸರ್ಕಾರದ ಕಡೆಯಿಂದ ಅಡ್ವೊಕೇಟ್ ಜನರಲ್ ನಾವು ಒಂದು ಅವ್ರ ಕಡೆಯಿಂದ ನಾವು ಮಾಹಿತಿ ತಗೊಂತೀವಿ, ಅವರ ರಿಪ್ಲೈ ಬಂದಿಲ್ಲ. ಸರ್ಕಾರದ ಏನು ಅವ್ರ ಕಡೆಯಿಂದ ನಾವು ಮಾಹಿತಿ ತಗೊಂಡು ನಿಮ್ಗೆ ನೆಕ್ಸ್ಟ್ ತಿಳಿಸ್ತೀವಿ, ಒಂದು ಡೇಟ್ ಕೊಡಿ ಅಂತ ಹೇಳಿದ್ರು. ಅದು ಡೇಟ್ ಬಂದು ನೆಕ್ಸ್ಟ್ 12ನೇ ತಾರೀಕು ಡೇಟ್ ಐತೆ. ಕಾರಣ ಏನಂದ್ರೆ, ಹಿಂಗೆ ಡೇಟ್ ತಗೊಂಡು ಹೋಗ್ತಾ ಇದ್ರೆ ನಮ್ಗೆ ಕೋರ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಂಟರ್ನಲ್ ರಿಸರ್ವೇಷನ್ ಇಟ್ಕೊಂಡು ನೇಮಕಾತಿಗಳು ಮಾಡೋದಕ್ಕೆ ಹಿಂಗೆ ಹೋಗ್ತಾ ಇದ್ರೆ, ನೆಕ್ಸ್ಟ್ ಗ್ರಾಮ ಪಂಚಾಯತಿ ಜೂನ್ ಜುಲೈ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ನಗರಸಭೆ ಚುನಾವಣೆಗಳು ಬರ್ತವೆ. ಅವಾಗ ಕೋಡಪ್ ಆಗ್ತದೆ. ಮತ್ತೆ 6 ತಿಂಗಳು ನಾವು ಏನು ಮಾತಾಡಂಗಿಲ್ಲ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಈಗಾಗಲೇ ಅನೇಕ ವರ್ಷ ವಿದ್ಯಾರ್ಥಿಗಳು ಮನೆ ಮಾಟ ಬಿಟ್ಟು ಓದ್ತಾ ಇದ್ದಾರೆ. ಕಾರಣ ಏನಂದ್ರೆ, ಇವಾಗ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಯಾರು? ಮಾನ್ಯ ಶಿಕ್ಷಣ ಸಚಿವರು ಏನ್ ಕೊಡ್ತಾರೆ ಅಂದ್ರೆ, ಇನ್ನೇನು ವಾರದಲ್ಲಿ ಆಗ್ತದೆ, 10 ದಿವಸದಲ್ಲಿ ಆಗ್ತದೆ, 1 ತಿಂಗಳಲ್ಲಿ ಆಗ್ತದೆ ಅಂತ ಹೇಳ್ಬಿಟ್ಟು 150 ಪ್ರೆಸ್ ಮೀಟ್ ಅಲ್ಲಿ ಇವಾಗ ಒಂದೇ ಒಂದು ಬುಕ್ ಕೂಡ ಮಾಡಿ ಮೊನ್ನೆ ಜಿಲ್ಲಾ ರಾಜ್ಯಾಧ್ಯಕ್ಷರಂತ ಕಾಂತಕುಮಾರ್ ಅವರು ಒಂದು ಬುಕ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಇವಾಗ ಗಮನಿಸಿರ್ಬೋದು. ಅದೇ ಮಾಡಿ ಗೃಹ ಸಚಿವರಿಗೆ ಹೇಳ್ತಾರೆ, ವಾರದಲ್ಲಿ ಆಗ್ತದೆ, 15 ದಿವಸದಲ್ಲಿ ಆಗುತ್ತೆ. ನಿನ್ನೆ ತರ ಸ್ಟೇಟ್ಮೆಂಟ್ ಗಮನಿಸಿದಿರ್ಬೋದು ನೀವು. ಒಂದು ಕಮಿಟಿ ಮಾಡಿದ್ವಿ, ಕಮಿಟಿಯಲ್ಲಿ ಡಿಸೈಡ್ ಆಗ್ಬಿಡ್ತದೆ, ಇನ್ನೇನು ಹತ್ತಿರದಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಹತ್ತಿರದಲ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ದಿನಗಳಿಂದ ಹಿಂಗೆ 1-2 ವರ್ಷದಿಂದ ಕಾಲ ತಳ್ಕೊಂಡು ಹೋಗ್ತಾನೆ ಇದ್ದಾರೆ. ಇವರು ಈ ಸರ್ಕಾರ ಬಂದು 2.5 ವರ್ಷ 3 ವರ್ಷ ಹತ್ರ 3 ವರ್ಷ ಆಗ್ತಾ ಇದೆ. 2.5 ವರ್ಷ ಆಗಿ ಇನ್ನ 2 ವರ್ಷ 8 ತಿಂಗಳು ಆಗ್ತಾ ಇದೆ. ಆದ್ರೆ ಈ ಸರ್ಕಾರ ಬಂದಾಗ ಏನ್ ಹೇಳಿದ್ರು, ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 1 ವರ್ಷದಲ್ಲಿ ಸುಮಾರು 1 ಲಕ್ಷ ಹುದ್ದೆಗಳನ್ನು ತುಂಬಿಕೊಂತೀವಿ ಅಂತ ಹೇಳಿದ್ರು. ಆದ್ರೆ 2.5 ವರ್ಷ ಆಗಿದೆ, ಇದುವರೆಗೂ ತುಂಬಿಕೊಂಡಿದಾರಪ್ಪ. ಯಾವುದೋ ಮನೆ ಒಂದು ಗ್ರಾಮ ಪಂಚಾಯತಿ ಇದು ವಿಲೇಜ್ ಅಕೌಂಟೆಂಟ್ ಬಿಟ್ರೆ, ಮತ್ತೆ ಸಣ್ಣ ಪುಟ್ಟ ನಿಗಮ ಬಿಟ್ರೆ ಇನ್ಯಾವುದು ನೇಮಕಾತಿಗಳಾಗಿಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಅವರ ಅಧಿಕೃತ ಮಾಹಿತಿ, ಸರ್ಕಾರದ ಮಾಹಿತಿ ಪ್ರಕಾರ 2,76,573 ಹುದ್ದೆಗಳು ಇದಾವೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರ ಕಡೆಯಿಂದಲೇ ಮೊನ್ನೆ ಸೆಷನ್ ನಲ್ಲಿ ನಾವು ಮಾಹಿತಿಗಳನ್ನು ತಗೊಂಡಿದ್ದೀವಿ. ಆದ್ರೆ 1 ವರ್ಷ ಆಗಲ್ಲ, 2 ವರ್ಷ ಆದರೂ ಸಹ ಯಾವುದೇ ನೇಮಕಾತಿ ಮಾಡಿಲ್ಲ. ಕಾರಣ ಅಂದ್ರೆ, ವಿದ್ಯಾರ್ಥಿಗಳ ಬಗ್ಗೆ ತಾತ್ಸರ ಮನೋಭಾವ. ವಿದ್ಯಾರ್ಥಿಗಳಂದ್ರೆ ಅವ್ರು ಅಷ್ಟೊಂದು ಇದು. ಅದೇ ರೀತಿಯಾಗಿ ಬೇರೆ ಯಾರಾದ್ರೂ ಒಬ್ಬರ ರೈತರಾಗ್ಲಿ, ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಹೋದ್ರೆ 24 ಗಂಟೆಯಲ್ಲಿ ಅವರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಬಗೆಹರಿಸ್ತಾರೆ. ಕಾರಣ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳು ಒಗ್ಗಟ್ಟಿಲ್ಲ. ಯಾಕಂದ್ರೆ ಮೊನ್ನೆ ಧಾರವಾಡದಲ್ಲಿ ಪ್ರತಿಭಟನೆ ನೋಡಿದ್ದೀವಿ. ಆ ಧಾರವಾಡದಲ್ಲಿ ಪ್ರತಿಭಟನೆ ಏನಾಯ್ತಂದ್ರೆ, ಇಡೀ ರಾಜ್ಯ ಅಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕೂಡ ವಿಷಯ ಆಯ್ತು. ಆ ವಿಷಯವನ್ನು ಇಟ್ಕೊಂಡು ಮೊನ್ನೆ ಏನ್ ಮಾಡಿದ್ರೆ, ನಿಗಮಗಳು ಸುಮ್ಮನೆ ಶಾಂಪಲ್ ಆಗಿ ಬಿಟ್ರು, ಅಷ್ಟು ಮಾತ್ರ ಮಾಡಿದ್ರು. ಮತ್ತೆ ಮೀಸಲಾತಿ ಅಂತ ಹೇಳ್ಬಿಟ್ಟು ನೆಪ ಹೇಳ್ತಾ ಇದ್ದಾರೆ. ಆದ್ರಿಂದ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಎಲ್ರಿಗೂ ದಯವಿಟ್ಟು ವಿನಂತಿ ಮಾಡೋದೇನೆಂದ್ರೆ, ಇದು ನಮಗೋಸ್ಕರ ಅಲ್ಲ, ಪ್ರತಿಯೊಬ್ಬರ ಜೀವನದ ಒಂದು ಇದು. ನಮ್ಮ ಹಕ್ಕು ನಾವು ಪಡೆಯೋದಕ್ಕೆ, ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಹೋಗ್ತಾ ಇರೋದು. ಎಷ್ಟು ವರ್ಷಗಳಿಂದ ನಾವು ಓದ್ಕೊಂಡಿರಕ್ಕಾಗ್ತದೆ? ಹಿಂಗೆ ನಮ್ಮ ಮನೆಯಲ್ಲಿ ಎಷ್ಟು ವರ್ಷ ಓದಿಸ್ತಾರೆ? ಹೆಣ್ಮಕ್ಳಾದ್ರೆ ಪಾಪ ಈ ಕಂಡೀಷನ್ಸ್ 2 ವರ್ಷ 3 ವರ್ಷ ಟಾರ್ಗೆಟ್, ಇಷ್ಟು ಮಾತ್ರ ನಮ್ಮ ನೀನು ಮಾಡ್ಕೊಂಡ್ರೆ ಮಾಡ್ಕಿಲ್ಲ ಅಂತ ಬಿಡು ಅಂತಾರೆ. ಇವಾಗಲೇ 2.5 ವರ್ಷ ಆಗೋಯ್ತು. ಇನ್ ಯಾವಾಗ ಪಾಪ ಅವರು ನೇಮಕಾತಿ ಆಗಿಲ್ಲ ಅಂದ್ರೆ ಅವ್ರೇನ್ ಮಾಡಕ್ಕಾಗ್ತದೆ? ಅದೇ ರೀತಿಯಾಗಿ ಏಜ್ಗಳು ಕೂಡ ಹೋಗ್ತಾ ಇರ್ತದೆ. ಇದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಚ್ಚೆತ್ಕೊಂಡು, ಕೆಲವು ವಿದ್ಯಾರ್ಥಿಗಳು ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ ಈ ಫೀಲ್ಡ್ ಅಲ್ಲಿ. ಕೆಲವರು ಆತ್ಮಹತ್ಯೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಪಾಪ ಧಾರವಾಡ ಮನೆ ಗಮನಿಸಿರಬಹುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೇಮಕಾತಿ ಆಗಬೇಕಂದ್ರೆ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ನಮ್ಮ ಧ್ವನಿ ಏನಿದೆ, 11ನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ಬುಧವಾರ
ನಾವು ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಅಷ್ಟು ಅಷ್ಟು ನಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೋದು, ಮತ್ತೆ ಸರ್ಕಾರಕ್ಕೆ ನಮ್ಮ ಧ್ವನಿ ಮುಟ್ಟಿದಾಗ ನೆಕ್ಸ್ಟ್ ಕ್ಯಾಬಿನೆಟ್ ಕರೀತಾರೆ, ಏನೋ ಒಂದು ಡಿಸೈಡ್ ಮಾಡಿ ನೇಮಕಾತಿ ಮಾಡೋದಕ್ಕೆ ಶುರು ಆಗ್ತದೆ. ಇಲ್ಲಾಂದ್ರೆ ನೆಕ್ಸ್ಟ್ ಡೇಟ್ ಹಿಂಗೆ ಹೋಗ್ತಾನೆ ಇರ್ತದೆ, ನಾವು ಹೋಗ್ತಾನೆ ಇರ್ತೀವಿ, ನಮ್ಮ ಏಜ್ ಹೋಗ್ತಾನೆ ಇರ್ತದೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಗೆ ಯಾಕೆ ಯಾರು ಹೋಗ್ತಾರೆ ಅಂದ್ರೆ, ಯಾರು ಸುಮ್ಮನೆ 500-300 ಜನ ಹೋದ್ರೆ ಏನೂ ಆಗಲ್ಲ, ಸುಮ್ಮನೆ ನಾವು ಹೋಗ್ತೀವಿ ಬರ್ತೀವಿ. ಮೊನ್ನೆ ಧಾರವಾಡದಲ್ಲಿ ಯಾವ ರೀತಿ ಸೇರಿದಾರೋ ಅದೇ ರೀತಿ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದ್ರೆ 100% ನೇಮಕಾತಿಗಳು ಆಗತ್ತೆ. ಇಲ್ಲ ಅಂದ್ರೆ ಈ 1 ವರ್ಷ ಆಗ್ತದೆ, 2 ವರ್ಷ ಆಗ್ತದೆ, ಹೇಳಕ್ಕಾಗಲ್ಲ. ಹಿಂಗೆ ಈ ರೀತಿ ನೇಮಕಾತಿಗಳು ಆಗದಿರ ಇದ್ರೆ